ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್ ಚಾನಲ್. ನಾನು ನಿಮ್ಮ ಹಾಕಿ ಇವತ್ತು ನಮ್ಮ ಹತ್ರ ಒಂದು ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಮೈಲೇಜ್ ಕಾರ್ ಅಂತ ಹೇಳ್ಬೋದು, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಅದು ಯಾವ ಗಾಡಿ ಅಂದ್ರೆ ರೆನಾಲ್ಟ್ ಅಲ್ಲಿ ಇರೋದು ನಮ್ದು ಚಿಕ್ಕ ಗಾಡಿ ರೆನಾಲ್ಟ್ ಕ್ವಿಡೋ 2016 ಮಾಡಲ್ RXL ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಕೂಡ ನಮ್ದು ಆರ್ಮಿ ಪರ್ಸನ್ ಯೂಸ್ ಮಾಡಿರೋ ವೆಹಿಕಲ್. ಅದು ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ವಿಡಿಯೋಲಿ ಹೋಗಿ ಕಂಪ್ಲೀಟ್ ವೆಹಿಕಲ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಆಲ್ಮೋಸ್ಟ್ ಟೈರ್ಸ್ ಕಂಡೀಷನ್ ಎಲ್ಲ ನೋಡೋಣ. ಅದು ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ತರ ಒಳ್ಳೆ ಕಾರ್ಸ್ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ಕೊಂತೀನಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದ ಡೈರೆಕ್ಟ್ ವಿಡಿಯೋಲಿ ಹೋಗಿ ಕಂಪ್ಲೀಟ್ ವಿಡಿಯೋ ನೋಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಒಂದು ರೆನಾಲ್ಟ್ ಕ್ವಿಡೋ. ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಬಾಡಿ ಲೈನು, ಫ್ರಂಟ್ ವ್ಯೂ ನೋಡ್ತಾ ಇದ್ದೀರಾ. ಮಿಲ್ಟಿ ಗ್ರೀನ್ ಕಲರ್, ಇದು ಮಿಲ್ಟಿ ಗ್ರೀನ್ ಕಲರು. ಪ್ಲಸ್ ಈ ಗಾಡಿ ಬಂದ್ಬಿಟ್ಟು ಕೂಡ ಮಿಲ್ಟ್ರಿ ಅವ್ರದೇ ವೆಹಿಕಲ್ಲು. ನೋಡ್ಬೋದು ಇಲ್ಲಿ ಡಿಫೆನ್ಸ್ ಅಂತ ಬರ್ದಿದ್ದಾರೆ ಅವರು. ಮಿಲ್ಟ್ರಿ ಅವ್ರದೇ ವೆಹಿಕಲ್ ಇದು. ನೋಡ್ಬೋದು ನಮ್ಮ ಕಮಾಂಡೋದು ವೆಹಿಕಲ್ ಇದು. ಕಸ್ಟಮರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ನೋಡ್ಬೋದು ಫ್ರಂಟ್ ವ್ಯೂ ಇದು. ಹಂಗೆ ನಿಮಗೆ ತೋರಿಸ್ತೀನಿ. ರೈಟ್ ಸೈಡ್ ವ್ಯೂವು ನೋಡ್ಬೋದು ಫ್ರೆಂಡ್ಸ್. ರೈಟ್ ಸೈಡ್ ವ್ಯೂವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ರೈಟ್ ಸೈಡ್ ವ್ಯೂವು ಎಲ್ಲಿನೂ ಕೂಡ ಸ್ಕ್ರಾಚಸ್ ಆಗಲಿ, ಒಂದು ಡೆಂಟು ಆಗಲಿ, ಎಲ್ಲಿನೂ ಕೂಡ ಏನಂದರೆ ಏನಿಲ್ಲ. ನೋಡ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ರೈಟ್ ಸೈಡ್ ವ್ಯೂ ನೋಡ್ತಾ ಇದ್ದೀರಾ ತಾವು. ಎಲ್ಲಿ ಸ್ಕ್ರಾಚಸ್ಸು ಡೆಂಟು ಆಗಲಿ ಆ ಥರ ಏನಂದರೆ ಏನಿಲ್ಲ. ಆ್ಯಂಡ್ ನಿಮಗೆ ನೋಡ್ಬೋದು ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು. ಡಿಕ್ಕಿ ಸೈಡು, ಈ ಬ್ಯಾಕ್ ಸೈಡ್ನು ಕೂಡ ಎಲ್ಲಿನೂ ಸ್ಕ್ರಾಚಸ್ ಡೆಂಟ್ ಆ ಥರ ಏನಿಲ್ಲ. ವೆಲ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು. ಆ್ಯಂಡ್ ಲೆಫ್ಟ್ ಸೈಡ್ ಹಂಗೇನೂ ನೋಡ್ಕೊಂಡು ಹೋಗ್ಬೋದು. ಬ್ಯಾಕ್ ಸೈಡ್ನು ಕೂಡ ನೋಡಿದ್ದೀರಾ ಫ್ರೆಂಡ್ಸ್. ಎಲ್ಲಿನೂ ಆ ಡಿಕ್ಕಿಯಲ್ಲಿನೂ ಎಲ್ಲಿನೂ ಕೂಡ ಸ್ಕ್ರಾಚಸ್ ಡೆಂಟ್ ಏನಿಲ್ಲ. ಹಂಗೆ ನಿಮಗೆ ಲೆಫ್ಟ್ ಸೈಡ್ನು ಕೂಡ ತೋರಿಸ್ಕೊಂಡು ಬರ್ತೀನಿ. ಲೆಫ್ಟ್ ಸೈಡಲ್ಲಿನೂ ಕೂಡ ನೋಡ್ಬೋದು. ಎಲ್ಲಿನೂ ಕೂಡ ಒಂದು ಸ್ಕ್ರಾಚಸ್ ಆಗಲಿ ಡೆಂಟ್ ಆಗಲಿ ಆ ಥರ ಏನಂದರೆ ಏನಿಲ್ಲ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಗುಡ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿ ಇಕ್ಕಿದ್ದಾರೆ. ಸ್ಕ್ರಾಚಸ್ ಆಗಲಿ ಡೆಂಟ್ ಆಗಲಿ ಆ ಥರ ಏನಂದರೆ ಏನಿಲ್ಲ. ಸ್ವಲ್ಪ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್. ತಿರ್ಗಾ ನಾವು ಫ್ರಂಟ್ ವ್ಯೂಗೆ ಬಂದಿದ್ದೀವಿ. ರೈಟ್ ಟೋನ್ ಇವಾಗ ತೋರಿಸ್ಕೊಂಡು ಬಂದಿದ್ದೀನಿ ನಿಮಗೆ. ಎಲ್ಲಿನೂ ಕೂಡ ಸ್ಕ್ರಾಚಸ್ಸು ಡೆಂಟ್ ಆ ಥರ ಏನಿಲ್ಲ. ಆ್ಯಂಡ್ ಟಾಪ್ ಕಂಡೀಷನ್ನು ಕೂಡ ನೋಡ್ಬೋದು. ಟಾಪ್ನು ಗುಡ್ ಕಂಡೀಷನಲ್ಲಿದೆ. ಎಲ್ಲಿ ಸ್ಕ್ರಾಚಸ್ಸು ಡೆಂಟ್ ಆ ಥರ ಏನಿಲ್ಲ. ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ರೈಟ್ ಟೋನ್ ಬಾಡಿ ಲೈನ್ ಆಗಿದೆಯಾ. ಇವಾಗ ಡೈರೆಕ್ಟ್ಲಿ ಇಂಟೀರಿಯರ್ ಕಡೆ ನೋಡೋಣ. ಇಂಟೀರಿಯರಲ್ಲಿ ಏನು ಕಂಡೀಷನಲ್ಲಿ ಇದೆ ಅಂತ. ಅದು ಮುಂಚೆ ಟೈರ್ಸ್ ಕಂಡೀಷನ್ ನೋಡೋಣ. ಟೈರ್ಸ್ ನೋಡಿದ್ರೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಹೊಸ ಟೈರ್ಸ್ ಇರೋದು. ನೋಡ್ತಾ ಇದ್ದೀರಾ, ಇದು ಫ್ರಂಟ್ ಟೈರ್ ರೈಟ್ ಸೈಡ್ದು ಬ್ರ್ಯಾಂಡ್ ನ್ಯೂ ಟೈರ್. ಇದು ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಆ್ಯಂಡ್ ಹಂಗೆ ನಿಮಗೆ ಬ್ಯಾಕ್ ಸೈಡ್ ಟೈರ್ನು ಕೂಡ ನೋಡ್ಬೋದು. ಇದು ರೈಟ್ ಸೈಡ್ ಬ್ಯಾಕ್ ಸೈಡ್ ಟೈರು. ಅದನ್ನು ಕೂಡ ಬ್ರ್ಯಾಂಡ್ ನ್ಯೂ ಟೈರು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಬ್ರ್ಯಾಂಡ್ ನ್ಯೂ ಟೈರು. ಆ್ಯಂಡ್ ಇಂಟೀರಿಯರ್ ವ್ಯೂನು ಕೂಡ ತೋರಿಸ್ತೀನಿ. ನೋಡ್ಬೋದು ಇಂಟೀರಿಯರು. ಇದು RXL ವೇರಿಯಂಟು. RXL ವೇರಿಯಂಟಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ. ಆ್ಯಂಡ್ ಕಂಪನಿ ಸಿಸ್ಟಮ್ ಬರುತ್ತೆ. ಪವರ್ ವಿಂಡೋಸ್ ಬರಲ್ಲ ಇದಕ್ಕೆ. ಲೆದರ್ ಸೀಟ್ಸ್ನು ಕೂಡ ಕಂಪನಿ ಲೆದರ್ ಸೀಟ್ಸ್ ನೋಡ್ಬೋದು. ರೆನಾಲ್ಟ್ ಅಂತ ಲೆದರ್ ಸೀಟ್ಸ್ ಇದೆ. ಕಂಪನಿ ಲೆದರ್ ಸೀಟ್ಸ್ ಇದೆ. ಕಂಪನಿ ಸಿಸ್ಟಮ್ನು ಕೂಡ ನೋಡ್ಬೋದು. ಸೀಟ್ಸ್ ಎಲ್ಲ ಕಂಪನಿ ಇದೆ. ಗುಡ್ ಕಂಡೀಷನಲ್ಲಿದೆ ಸೀಟ್ಸು. ಎಲ್ಲಿ ಟರ್ನ್ ಆಗಿ ಆ ಥರ ಏನಿಲ್ಲ. ಒಳ್ಳೆ ಗುಡ್ ಕಂಡೀಷನಲ್ಲಿನೇ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು ಫ್ರೆಂಡ್ಸ್. ಬ್ಯಾಕ್ ಸೈಡು ಅಲ್ಲಿನೂ ಕೂಡ ಸೀಟ್ಸ್ ಕವರ್ಸು ಎಲ್ಲ ಚೆನ್ನಾಗಿದೆ. ಎಲ್ಲಿ ಡರ್ಂಟ್ ಆಗಿ ಆ ಥರ ಏನಂದರೆ ಏನಿಲ್ಲ. ಸೀಟು ಚೆನ್ನಾಗಿದೆ. ನೋಡ್ಬೋದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್.
ಇಂಟೀರಿಯರು. ಬಾಡಿ ಲೈನ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಆ ಥರನೇ ಇಂಟೀರಿಯರ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ಬೂಟ್ ಸ್ಪೇಸ್ ನೋಡೋಣ. ಬೂಟ್ ಸ್ಪೇಸ್ ಹೆಂಗಿದೆ ಅಂತ ಅದನ್ನು ತೋರಿಸ್ಬಿಡ್ತೀನಿ. ಆ್ಯಂಡ್ ಕ್ವಿಡ್ಡಲ್ಲಿ ನಿಮಗೆ ಆಲ್ಮೋಸ್ಟ್ ಜಾಸ್ತಿ ಬೂಟ್ ಸ್ಪೇಸ್ ಬರುತ್ತೆ. ನೋಡ್ಬೋದು ಬೂಟ್ ಸ್ಪೇಸು ಎಷ್ಟು ಜಾಸ್ತಿ ಇದೆ ಅಂತ. ಇದು ಎದ್ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಎಷ್ಟಿದೆ ಅಂತ ಬೂಟ್ ಸ್ಪೇಸು. ಆರಾಮಾಗಿ ನಿಮ್ಮ ಒಂದು ಫ್ಯಾಮ್ಲಿಗೆ, ಸ್ಮಾಲ್ ಫ್ಯಾಮಿಲಿಗೆ ಲಗೇಜು ಎಷ್ಟು ಬೇಕಂದ್ರೆ ನಾನು ಆರಾಮಾಗಿ ಯೂಸಸ್ ಮಾಡ್ಬೋದು. ನೀವು ಎಷ್ಟು ದೊಡ್ಡದು ಬರುತ್ತೆ ನೋಡ್ಬೋದು. ಇದು ಕ್ಲೋಸ್ ಮಾಡಿಬಿಟ್ಟಿನೂ ಕೂಡ ನಿಮ್ಗೆ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ ಇಷ್ಟು ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಮೇಲೇನೂ ಕೂಡ ನೀವು ಏನು ಲೋ ವೇಟ್ ವಸ್ತುಗಳು ಇಟ್ಕೊಳ್ಬೋದು. ನೋಡ್ಬೋದು ಇಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಂಡ್ ಫ್ರೆಂಡ್ಸ್ ಬನ್ನಿ ಇವಾಗ ರೈಟ್ ಸೈಡು ಲೆಫ್ಟ್ ಸೈಡು ಬ್ಯಾಕ್ ಸೈಡ್ ಟೈರ್ ಕೂಡ ನೋಡ್ಬೋದು. ಅದೂ ಕೂಡ ಹೊಸ ಬ್ರ್ಯಾಂಡ್ ನ್ಯೂ ಟೈರ್. ಆಲ್ಮೋಸ್ಟ್ ಫ್ರೆಂಡ್ಸ್ 4 ಟೈರ್ಸು ಹೊಸ ಟೈರ್ಸ್. ಇದು ನೋಡ್ತಾ ಇದ್ದೀರಾ ಫ್ರಂಟ್ ಟೈರ್, ಇದು ಲೆಫ್ಟ್ ಸೈಡ್ದು ಫ್ರಂಟ್ ಟೈರು, ಅದೂ ಕೂಡ ಹೊಸ ಟೈರ್ ಇದೆ. ಆಲ್ಮೋಸ್ಟ್ 4 ಹೊಸ ಟೈರ್ಸ್ ಇದೆ ಇದರಲ್ಲಿ ಫ್ರೆಂಡ್ಸ್. 4 ಹೊಸ ಟೈರ್ಸ್ ಇದೆ. ಇಂಟೀರಿಯರ್ ಗುಡ್ ಕಂಡೀಷನ್ನು, ಬಾಡಿ ಲೈನ್ ಗುಡ್ ಕಂಡೀಷನ್ನು. ನನ್ನ ಪ್ರಕಾರ ತೊಗೊಂಡೋಗಿ ಏನು ಅಂದರೆ ಏನು ಖರ್ಚು ಮಾಡೋದೇನಿಲ್ಲ. ಜಸ್ಟ್ ನೀವು ತೊಗೊಂಡೋಗ್ಬೇಕು, ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂಥ ಕಂಡೀಷನಲ್ಲಿ ಇದೆ ಫ್ರೆಂಡ್ಸ್. ಇಂಜಿನ್ನು ಕೂಡ ನನ್ನ ಪರ್ಸ್ನಲಿ ಟೆಸ್ಟ್ ಡ್ರೈವ್ ನೋಡಿದೆ, ತುಂಬ ಸ್ಮೂತಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 55,000 ಕಿಲೋಮೀಟರ್, ಅದನ್ನು ಕೂಡ ರಿಕಾರ್ಡೆಡ್ ಅಂತ ಹೇಳ್ತಾ ಇದ್ದಾರೆ ಕಸ್ಟಮರು. ಅದಕ್ಕೋಸ್ಕರ ಸೆಕೆಂಡ್ ಸೆಟ್ ರೀಸೆಂಟ್ಲಿ ಹಾಕಿರೋದಂತ ಹೇಳ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ ರೂಮ್ ಕೂಡ ಕಂಡೀಷನ್ ನೋಡೋಣ. ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ ಇಂಜಿನ್ ಏನು ಕಂಡೀಷನ್ಲಿದೆ ಅಂತ. ಆ್ಯಂಡ್ ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ ನಿಮಗೆ. ಇಂಜಿನ್ ಸೌಂಡ್ ಹೆಂಗಿದೆ ಅಂತ ಅದನ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ಬೋದು ಇಂಜಿನ್ ರೂಮು. ಎಕ್ಸಿಟ್ ಬ್ಯಾಟ್ರಿ ಇದೆ, ಎಕ್ಸಿಟ್ದು ಬ್ಯಾಟ್ರಿ ಇದೆ. ಇಂಜಿನ್ ರೂಮ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ಇಂಜಿನ್ ರೂಮು. ಬನ್ನಿ ಫ್ರೆಂಡ್ಸ್, ಇಂಜಿನ್ ಸ್ಟಾರ್ಟ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಕೇಳ್ಕೊಂಡ್ರಾ ಸೌಂಡ್ ಇಂಜಿನ್ದು ಎಷ್ಟು ಸ್ಮೂತ್ ಇದೆ ಅಂತ? ತುಂಬ ಚೆನ್ನಾಗಿದೆ ಇಂಜಿನ್ನು ಸೌಂಡು. ವೆಲ್ ಮೇಂಟೈನ್ ಮಾಡಿದ್ದಾರೆ ಇಂಜಿನ್ನು. ನಾನು ಪರ್ಸನಲಿ ಟೆಸ್ಟ್ ಡ್ರೈವ್ ಹೋಗಿ ಬಂದೆ. ಸಸ್ಪೆನ್ಷನ್ ಆಗಲಿ, ಮೆಕ್ಯಾನಿಕಲಲ್ಲಿ ಅಂದರೆ ಏನಂದ್ರೆ ನನ್ನ ಪ್ರಕಾರ ತೊಗೊಂಡೋಗಿ ಖರ್ಚೇ ಇಲ್ಲ ಫ್ರೆಂಡ್ಸ್. ಲೈಕ್ ಯಾರೂ ಒಂದು ಒಳ್ಳೆ ಗಾಡಿ ನೋಡ್ತಾ ಇರೋರಿಗೆ ಬೆಸ್ಟ್ ಗಾಡಿ, ಫ್ಯಾಮಿಲಿ ಯೂಸ್ಗೆ, ಸ್ಮಾಲೆಸ್ಟು ಆ್ಯಂಡ್ ಮೈಲೇಜ್ಫುಲ್ ಗಾಡಿ ವೆಹಿಕಲ್ ಅಂತ ಹೇಳ್ಬೋದು. ಸಿಟಿಯಲ್ಲಿನೇ ನಿಮಗೆ ಆರಾಮಾಗಿ ಒಂದು 18 ಬಂದುಬಿಡುತ್ತೆ, ಲಾಂಗಲ್ಲಿ 20 ಮೇಲೆ ಮೈಲೇಜ್ ಬಂದುಬಿಡುತ್ತೆ. ಒಂದು ಸ್ಮಾಲ್ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತ, ಕಂಫರ್ಟಬಲ್ ಗಾಡಿ ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ರೈಟ್ ಒಂದು ನಿಮಗೆ ಬಾಡಿ ಲೈನ್ ಆಗಿದೆ, ಇಂಟೀರಿಯರ್ ಆಯಿತು, ಪ್ಲಸ್ ಟೈರ್ಸ್ ಕಂಡೀಷನ್ನು ಕೂಡ ನೋಡಿದ್ದೀರಾ, ಇಂಜಿನ್ ರೂಮ್ನು ಕಂಡೀಷನ್ ನೋಡಿದ್ದೀರಾ, ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸಿದ್ದೀರಿ. ಬನ್ನಿ ಇವಾಗ ಪ್ರೈಸು ಡೀಟೇಲ್ಸು ಎಷ್ಟಕ್ಕೆ ಆಗುತ್ತೆ, ಏನಾಗುತ್ತೆ ಫೈನಲ್ ಪ್ರೈಸ್ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿದ್ದೀರಾ ನಿಮಗೆ ರೈಟ್ ಒಂದು ಬಾಡಿ ಲೈನ್ ಆಗಲಿ, ಇಂಟೀರಿಯರು, ಎಕ್ಸ್ಟೀರಿಯರು, ಪ್ಲಸ್ ಬ್ಯಾಕ್ ಸೈಡು ಬೂಟ್ ಸ್ಪೇಸ್ ಆಗಲಿ ಕೂಡ, ಟೈರ್ಸ್ ಕಂಡೀಷನ್ ಕೂಡ ತೋರಿಸಿದ್ದೀನಿ. ಆ್ಯಂಡ್ ಇಂಜಿನ್ ರೂಮ್ನು ಕೂಡ ತೋರಿಸಿದ್ದೀನಿ, ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2019 ಮಾಡಲ್ ವೆಹಿಕಲು ಫ್ರೆಂಡ್ಸ್. ನೋಡಿದ್ದೀರಾ ನಿಮಗೆ ರೈಟ್ ಒಂದು ಬಾಡಿ ಲೈನ್ ಆಗಲಿ, ಇಂಟೀರಿಯರ್, ಎಕ್ಸ್ಟೀರಿಯರು, ಆಲ್ಮೋಸ್ಟ್ ನಿಮಗೆ ಬೂಟ್ ಸ್ಪೇಸ್ ಆಗಲಿ, ಟೈರ್ಸ್ ಕಂಡೀಷನ್ನು, ಇಂಜಿನ್ ರೂಮ್ ಕೂಡ ತೋರಿಸಿದ್ದೀನಿ, ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸಿದ್ದೀನಿ. ವೆಹಿಕಲ್ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಸ್ ಎ ಪರ್ಸನಲಿ ನಾನು ಟೆಸ್ಟ್ ಡ್ರೈವ್ ಎಲ್ಲ ನೋಡಿದ್ದೆ. ವೆಹಿಕಲ್ ತುಂಬ ಚೆನ್ನಾಗಿದೆ. 52,000 ಕಿಲೋಮೀಟರ್ ಡ್ರಿವೇನು, ಅದನ್ನು ಕೂಡ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸು, ಎಲ್ಲ ಸರ್ವಿಸ್ ಎಲ್ಲ ಅಪ್ ಟು ಡೇಟ್, ಟೈಮ್ ಟು ಟೈಮ್ ಮಾಡಿದ್ದಾರೆ. ಇವರು ಬಂದುಬಿಟ್ಟು ಗಾಡಿ ಓನರ್ ಬಂದುಬಿಟ್ಟು ಒಂದು ಆರ್ಮಿಯಲ್ಲಿ ಇರೋದು ಕಸ್ಟಮರು, ಆರ್ಮಿ ಒಂದು ಕಮಾಂಡೋ, ಅವ್ರದ್ದು ಡಿಫೆನ್ಸ್ ವೆಹಿಕಲ್. ಅದಕ್ಕೇನಕ್ಕೋಸ್ಕರ ಸೇಮ್ ಅವರು ಮಿಲಿಟ್ರಿ ಕಲರ್ ಪೈಂಟು ಕಾರ್ದು ತೊಗೊಂಡಿದ್ದಾರೆ ಕಲರು. ಆ್ಯಂಡ್ ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಇದು ಬಂದುಬಿಟ್ಟು 2016 ಮಾಡಲು ರೆನಾಲ್ಡ್ ಕ್ವಿಡ್ RX L ವೇರಿಯಂಟು.
ನಿಮಗೆ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಕಸ್ಟಮರ್ ಬಂದ್ಬಿಟ್ಟು 2,95,000 ಹೇಳ್ತಾರೆ. ಅದನ್ನು ಕೂಡ ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಷನ್ ಪ್ರೈಸ್. ಸೆಕೆಂಡ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ತುಂಬಾ ಚೆನ್ನಾಗಿದೆ. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ. ನಮ್ಮ ಶೋರೂಮ್ಗೆ ಬರೋಕ್ಕೆ ಈಸಿಯೆಸ್ಟ್ ರೂಟ್ ಅಂದ್ರೆ ಜಯನಗರ್ 3rd ಬ್ಲಾಕ್, ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಮ್ಯಾಪ್ ಲಿಂಕ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಬರ್ಬೋದು. ಇಲ್ಲಾಂದ್ರೂ ಕೂಡ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ಡೈರೆಕ್ಟ್ ಸಾಗರ್ ಕಾರ್ಸ್ ಅಂತ ಟೈಪ್ ಮಾಡಿದ್ರೆ ನಮ್ಮ ಶೋರೂಮ್ ಲಿಂಕ್ ಬಂದ್ಬಿಡುತ್ತೆ. ಡೈರೆಕ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಫ್ರೆಂಡ್ಸ್, ಲೇಟ್ ಮಾಡಬೇಡಿ, ಬನ್ನಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ. ಒಳ್ಳೆ ವೆಹಿಕಲ್ ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ. ಆಮೇಲೆ ನಿಮ್ಗೆ ಈ ಗಾಡಿ ಎಲ್ಲ ಬೇರೆ ಗಾಡಿಗಳು ಬೇಕಂದ್ರೆ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ ಕಾಂಟ್ಯಾಕ್ಟ್ ನಂಬರ್ಸ್, ವಾಟ್ಸ್ಆಪ್ ನಂಬರ್, ಕ್ಯಾಟ್ಲಾಗ್ ನಂಬರ್ ಎಲ್ಲ ಹಾಕಿರ್ತೀನಿ. ಅದ್ರ ಮೇಲೆ ಚೆಕ್ ಮಾಡ್ಕೊಂಡು ಬನ್ನಿ, ಇಲ್ಲಾಂದ್ರೆ ಕಾಲ್ ಮಾಡಿ ಹೇಳ್ಬೋದು. ನಿಮ್ಗೆ ಯಾವ ಗಾಡಿ ಬೇಕು ಅದೇ ಗಾಡಿ ನಾನು ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸ್ಕೊಡ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅವತ್ತಂಗ ಗುಡ್ ಬೈ.